ಗೃಹರಕ್ಷಕ ದಳದ ವೀರಣ್ಣ ಬಡಿಗೇರವರ ನಿವೃತ್ತಿ, ಅವರ ಜೀವನದ ಹೊಸ ಅಧ್ಯಾಯದ ಆರಂಭ. ಸರಸ್ವತಿ ನಾಗರಾಜ್. ಕೊಪ್ಪಳ. ಗೃಹರಕ್ಷಕ ದಳ ಕೊಪ್ಪಳ ಜಿಲ್ಲೆಯ ಕುಕನೂರು ಮತ್ತು ಕೊಪ್ಪಳದಲ್ಲಿ ಸುಮಾರು 50 ವರ್ಷಗಳವರೆಗೆ ಕೆಲಸ ಮಾಡಿದ ಕುಕನೂರಿನ ಸಿಸಿ ಕಮಾಂಡರ್ ವೀರಣ್ಣ ಬಡಿಗೇರವರು ಮಂಗಳವಾರ ನಿವೃತ್ತಿ ಹೊಂದಿದರು. ಅವರ ನಿವೃತ್ತಿ ಅಂಗವಾಗಿ ಕೊಪ್ಪಳದ ಗೃಹರಕ್ಷಕ ದಳದ ಕಾರ್ಯಾಲಯದಲ್ಲಿ ಅವರ ಬೀಳ್ಕೊಡುಗೆ ಸಮಾರಂಭ ಜರುಗಿತು. ನಿವೃತ್ತಿ ವೀರಣ್ಣ ಬಡಿಗೇರವರಿಗೆ ಶಾಲು ಹೊದಿಸಿ ಪುಷ್ಪಗುಚ್ಛ ಹಾಗೂ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ವೀರಣ್ಣ ಬಡಿಗೇರ್ ಮಾತನಾಡಿ, ವೀರಣ್ಣ ಬಡಿಗೇರ್ ತಮ್ಮ ದೀರ್ಘ ಸೇವೆಯನ್ನ ಸ್ಮರಿಸಿಕೊಂಡು ಈ ಕಚೇರಿಯಲ್ಲಿ ಮಾಡಿದ ಕೆಲಸದ ದಿನಗಳು ಅತ್ಯಂತ ಮೌಲ್ಯವಾದ ದಿನಗಳು. ಇಲ್ಲಿ ನಾನು ಉತ್ತಮ ಮೌಲ್ಯಗಳನ್ನು ಕಲಿತೆ, ಉತ್ತಮ ಸ್ನೇಹಿತರನ್ನು ಸಂಪಾದಿಸಿದೆ. ನನ್ನೊಂದಿಗೆ ಕೆಲಸ ಮಾಡಿದ ಎಲ್ಲಾ ಮೇಲಧಿಕಾರಿಗಳು ಹಾಗೂ ಸಹೋದ್ಯೋಗಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಾಯದಿಂದಲೇ ನನ್ನ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಲು ಸಾಧ್ಯವಾಯಿತು. ಕೆಲಸ ಮಾಡುವಾಗ ನನ್ನಿಂದ ಏನಾದರೂ ತಪ್ಪುಗಳಾಗಿದ್ದರೆ ನನ್ನನ್ನು ಕ್ಷಮಿಸಿ. ಅಂತಿಮವಾಗಿ ನಿಮ್ಮೆಲ್ಲರ ಭವಿಷ್ಯವು ಉಜ್ವಲವಾಗಿರಲಿ ಎಂದು ಹಾರೈಸುತ್ತೇನೆ. ಮುಂದಿನ ದಿನಗಳಲ್ಲಿಯೂ ನಮ್ಮ ಸ್ನೇಹ ಹೀಗೆಯೇ ಇರಲಿ ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜಿಲ್ಲಾ ಪತ್ರಿಕಾ ವರದಿಗಾರರಾದ ಸರಸ್ವತಿ ನಾಗರಾಜ್ ಅವರು ಮಾತನಾಡಿ, ವೀರಣ್ಣ ಬಡಿಗೇರವರು ಸರ್ಕಾರಿ ಸೇವೆಯಲ್ಲಿ ಪ್ರಾಮಾಣಿಕತೆ ಮತ್ತು ಕರ್ತವ್ಯ ನಿಷ್ಠೆ ಹೊಂದಿದ್ದರು. ಕೊಪ್ಪಳದ ಗೃಹರಕ್ಷಕ ದಳದ ದೊಡ್ಡ ಆಸ್ತಿ ಎಂದು ಹೇಳಲಾದ ಗೃಹರಕ್ಷಕಿಯರಿಗೆ ವಾಯದ ಕವಾಯಿತು, ತಿಂಗಳ ಕರ್ತವ್ಯ, ವಿವಿಧ ಬಂದೋಬಸ್ತ್, ತುರ್ತು ಸೇವೆಯಲ್ಲಿ ಅನೇಕ ಯೋಜನೆಗಳನ್ನು ಸರ್ಕಾರದ ಬಾಂಧವ್ಯ ಬೆಳೆಸಿಕೊಂಡು ಗೃಹರಕ್ಷಕ ಇಲಾಖೆಯ ಒಂದು ದೊಡ್ಡ ಅಭಿವೃದ್ಧಿಗೆ ಕೊಡುಗೆ ನೀಡಿದ್ದಾರೆ ಎಂದು ಶ್ಲಾಘಿಸಿ, ವೀರಣ್ಣ ಬಡಿಗೇರವರ ಸೇವೆಗೆ ನಿವೃತ್ತಿ ಅಂತ್ಯವಲ್ಲ, ಅದು ಜೀವನದ ಹೊಸ ಅಧ್ಯಾಯ ಆರಂಭವಾಗಿದ್ದು ಇನ್ನು ಅನೇಕ ಸಮಾಜ ಸೇವೆಗಳನ್ನು ನಡೆಸಲು ಹಾಗೂ ಅವರ ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಅವಕಾಶವಾಗಿದೆ. ವೀರಣ್ಣ ಬಡಿಗೇರವರ ಜೀವನ ಎಲ್ಲರಿಗೂ ಮಾದರಿ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಸಿಬ್ಬಂದಿಯವರಾದ ಶಿವಶರಣಪ್ಪ, ಮಂಜುನಾಥ್, ಎಸ್ ಮೀರಾಸಾಬ್, ಪಿ ಕುಮಾರ್, ಸಿ ಮಂಜುನಾಥ್, ಗುರುಬಸವ, ವಿಜಯಮಂತೇಶ್, ಯಲ್ಲಮ್ಮ, ಕುಸುಮ, ಇಂದ್ರಾ ಬಡಿಗೇರ್, ರೇವಡಿ, ರವೀಂದ್ರ ಬಾಕಳಿ, ಸುಮಾ ಶೆಟ್ಟರ್, ವಿಜಯಲಕ್ಷ್ಮಿ ರೇವಡಿ, ಬಸವರಾಜ್ ತುಮ್ಮರುಗುದ್ದಿ, ದ್ಯಾಮಣ್ಣ, ಮುರ್ತುಜಾ ಸಾಬ್, ಯಲಬುರ್ಗಾ, ತಿಮ್ಮಣ್ಣ ನಾಯಕ, ಕಾರಟಗಿ, ಮುನಿರಾಬಾದ್ ಘಟಕದ ರಾಮಲಿಂಗಪ್ಪ, ಹನುಮಂತ, ಕುಕನೂರು ಘಟಕದ ಬಾಳಪ್ಪ, ಕುಕನೂರು ಪ್ರವಾಸಿ ಮಿತ್ರರಾದ ಅಕ್ಬರ್, ಆನಂದ್ ಉತ್ತಂಗಿ, ಗಿರಿಜಾ ಕಟ್ಟಿಮಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.